ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಟೀಮ್ ಯಾವುದು? ಭವ್ಯ ಟೀಮಾ ಇಲ್ಲ ಅಂತಂದ್ರೆ ಚೈತ್ರ ಟೀಮಾ ಅನ್ನೋದು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ತುಂಬಾ ಬೋರಿಂಗ್ ಎಪಿಸೋಡ್ ಅಂತ ಹೇಳ್ಬೋದು. ನೆನ್ನೆ ನಿಜವಾಗ್ಲೂ ಸಖತ್ ಇರಿಟೇಷನ್ ಬರ್ತಾ ಇತ್ತು. ಆ ಇರಿಟೇಷನ್ ಎಪಿಸೋಡ್ ಅಲ್ಲೂ ಪಾಸಿಟಿವ್ ಅನ್ನ ಹುಡ್ಕೋಣ. ಗುರು, ನೆನ್ನೆ ಎಪಿಸೋಡ್ ಅಲ್ಲಿ ಮೋಕ್ಷಿತಾ ಮತ್ತೆ ಭವ್ಯ ಅವರು ನೋಡಿದ್ರೆ ಸಖತ್ ಕ್ಯೂಟ್ ಆಗಿ ಇದ್ರು ಅಂತ ಎಷ್ಟು ಜನಕ್ಕೆ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗಂತೂ ನಿಜವಾಗ್ಲೂ ಸಖತ್ ಕ್ಯೂಟ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದ್ರು. ಅದ್ರ ಜೊತೆಗೆ ತೆಲುಗು ಬಿಗ್ ಬಾಸ್ ಸೀಸನ್ 8 ಅಲ್ಲಿ ಈ ಟಾಸ್ಕ್ ಅನ್ನ ಯಾರ್ಯಾರು ನೋಡಿದೀರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ಅಲ್ಲಂತೂ ಸಖತ್ ಫನ್ ಆಗಿ ಸಖತ್ತಾಗಿ ಟಾಸ್ಕ್ ಅನ್ನ ಮಾಡಿದ್ರು. ಬಟ್ ಆದ್ರೆ ಇಲ್ಲಿ ಈ ಟಾಸ್ಕ್ ಅನ್ನ ತಗೊಂಡು ಹೋಗ್ತಾ ಇರೋ ದಿಕ್ಕೆ ಬೇರೆ ತರ ಇದೆ. ತುಂಬಾ ಪರ್ಸನಲ್ ಆಗಿ ತಗೊಂಡೋಗ್ತಾ ಇದಾರೆ. ಆ ಟಾಸ್ಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಗುರು, ಯಾವ್ದಾದ್ರು ಒಂದು ರೆಸಾರ್ಟ್ ಅಲ್ಲಿ ಹೋಗಿ ಈ ತರ ಬಿಹೇವಿಯರ್ ಮಾಡಿದ್ರೆ ರೆಸಾರ್ಟ್ ಅಲ್ಲಿ ಇಡ್ತಾರ? ಯೋಚನೆ ಮಾಡಿ ನೀವೇನೆ. ನಿಜವಾಗ್ಲೂ ನನಗನ್ನಿಸ್ತಾ ಇದೆ ಸಖತ್ ಕ್ಲಾಸ್ ಅಂತೂ ಈ ವೀಕೆಂಡ್ ಸುದೀಪ್ ಅಣ್ಣ ಕೈಯಲ್ಲಿ ಲೋಡಿಂಗ್ ಅಂತ ಅನಿಸ್ತಾ ಇದೆ. ಸೀರಿಯಸ್ ಆಗಿ ಸಖತ್ ಕ್ಲಾಸ್ ಬೀಳುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ಇವ್ರಿಗೆ ಟಾಸ್ಕ್ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಬಂದ್ರೆ ಭವ್ಯ ಅವ್ರ ಟೀಮಿಗೆ ಬಂದ್ರೆ ಟಾಸ್ಕ್ ಅರ್ಥ ಆಗಿಲ್ಲ ಗುರು. ನಿಜವಾಗ್ಲು ಅವ್ರು ಏನ್ ಕೇಳಿದ್ರು ಇಲ್ಲ 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 ಅನ್ಕೊಂಡೆ ಅವರು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅದ್ರ ಜೊತೆಗೆ ಸ್ಟಾರ್ಸ್ ಅನ್ನ ಕೊಡೋ ವಿಚಾರದಲ್ಲಿ ತ್ರಿವಿಕ್ರಮ್ ಅವರನ್ನ ಟಾರ್ಗೆಟ್ ಮಾಡಿದ್ರ ಅಂತ ನನಗನ್ನಿಸ್ತು ಗುರು. ತ್ರಿವಿಕ್ರಮ್ ಎಷ್ಟು ಎಫರ್ಟ್ ಹಾಕಿದ್ರು ಕೂಡ, ಕಿಚನ್ ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡಿದ್ರು ಕೂಡ, ಸರ್ವ್ ಮಾಡಿದ್ರು ಕೂಡ, ಮ್ಯಾನೇಜರ್ ಆಗಿ ಮಾಡಿದ್ರು ಕೂಡ, ಏನ್ ಗುರು ಎರಡು ಸ್ಟಾರ ಇಲ್ಲ 3 ಸ್ಟಾರ ಕೊಡೋದು? ನಿಜವಾಗ್ಲು ಪಕ್ಷಪಾತ ಮಾಡಿದ್ರು ಅಂತ ಅನಿಸ್ತು ಗುರು ಸ್ಟಾರ್ಸ್ ವಿಚಾರದಲ್ಲಿ. ರಜತ್ ಅವ್ರಿಗಾದ್ರೆ ನಿಜವಾಗ್ಲು ಇನ್ನೂ ಪಾಪ ತುಂಬಾ ಬೇಜಾರಾಯ್ತು ಗುರು. ಆ ಸ್ಟಾರ್ಸ್ ವಿಚಾರದಲ್ಲಿ ಸಖತ್ ಬೇಜಾರಾಗೋಯ್ತು ನನಗಂತೂ. ಪರ್ಸನಲ್ ಆಗಿ ತಗೊಂಡು ಸ್ಟಾರ್ಸ್ ಅನ್ನ ಕೊಟ್ರು ಅಂತ ಅನಿಸ್ತು. ರಜತ್ ಅವರಾದ್ರೆ ಚೈತ್ರ ಮತ್ತೆ ಐಶು ವಿಚಾರದಲ್ಲಿ ಸ್ವಲ್ಪ ಪರ್ಸನಲ್ ಆಗಿ ವಿಚಾರಗಳನ್ನ ತಗೊಂಡು ಟಾರ್ಗೆಟ್ ಮಾಡಿದ್ರ ಅಂತ ಅನಿಸ್ತು. ಅದ್ರ ಜೊತೆಗೆ ಭವ್ಯ ಅವರು ಆ ಟೀಮಿನ ಕ್ಯಾಪ್ಟನ್ ಆಗಿ ತಂಡನ ನಿಭಾಯಿಸಿಲ್ಲ ಅಂತ ನನ್ಗನ್ನಿಸ್ತು ಗುರು. ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ ಅವ್ರು ಮಾತ್ರ ಆ ಟೀಮ್ ನ ಲೀಡ್ ಮಾಡ್ತಾ ಇದ್ರು. ಟೋಟಲಿ ಆ ಟೀಮ್ ಅಲ್ಲಿ ಅವರು ಲೀಡ್ ಮಾಡಿದ್ದು ಕಡಿಮೆ ಅಂತ ನನ್ಗನ್ನಿಸ್ತು. ನಿಮ್ಗೇನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಚೈತ್ರ ಅವ್ರಿಗೆ ಕರ್ಮ ರಿಟರ್ನ್ಸ್ ಅಂತ ಅನ್ಬೋದು. ಯಾಕೆ ಅಂತಂದ್ರೆ ಅವ್ರ ಬಟ್ಟೆ ಒಗಿಸ್ಕೋಬೇಕಾದ್ರೆ ಅವರು ತುಂಬಾ ಜೋಶಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಅಲ್ಲಿ ಕ್ಲೀನ್ ಆಗಿಲ್ಲ ಇಲ್ಲಿ ಕ್ಲೀನ್ ಆಗಿಲ್ಲ ಅಂತ ಒಗಿಸ್ಕೊಂಡ್ರು. ನಿನ್ನೆ ಅವ್ರ ಕೈಯಲ್ಲಿ ಒಗಿಸ್ಕೋಬೇಕಾದ್ರೆ ತುಂಬಾ ಹುಡ್ಕೊಂಡಿದ್ರು ಗುರು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಟಾಸ್ಕ್ ಅನ್ನ ಟಾಸ್ಕ್ ರೀತಿಯಾಗಿ ನೋಡ್ಬೇಕಾಗಿತ್ತು ಅಂತ ನನಗನ್ನಿಸ್ತು. ನಿಮ್ಗೇನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ಗನ್ನಿಸ್ತು. ಬಟ್ ಆದ್ರೆ ಇವರು ಅಷ್ಟೊಂದು ಇದರಲ್ಲಿ ಫನ್ ಅನ್ನ ಜನರೇಟ್ ಮಾಡೋದ್ರಲ್ಲಿ ವಿಫಲ ಆದ್ರು ಅಂತ ನನ್ಗನ್ನಿಸ್ತು. ಆ ಅತಿಥಿಗಳ ಟೀಮ್ ಅಲ್ಲಿ ಹನುಮಂತ ಅಣ್ಣ ನನಗೆ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ದ ಅಂತ ಅನಿಸ್ತು ಗುರು. ಯಾರ್ದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿಲ್ಲ, ಅವ್ರದ್ದೇನಿದೆಯೋ ಅದನ್ನ ಮಾಡ್ಕೊಂಡು ಹೋದ್ರು ಅಂತ ನನಗನ್ನಿಸ್ತು. ನಿಮ್ಗೇನು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲೇ ಎಪಿಸೋಡ್ ಅಲ್ಲಿ ಸ್ಟಾರ್ಟ್ ಆದಾಗ ನಿಜವಾಗ್ಲು ಕನ್ಫೆಷನ್ ರೂಮ್ ಇಂದ ಸ್ಟಾರ್ಟ್ ಆಗುತ್ತೆ. ಭವ್ಯ ಅವರು ಸ್ಟಾರ್ಟ್ ಮಾಡ್ತಾರೆ. ನಿಜವಾಗ್ಲೂ ಅಲ್ಲಿ ಏನಕ್ಕೆ ಹತ್ಕೊಂಡ್ರು ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಗುರು. ಅಷ್ಟೊಂದು ಎಫರ್ಟ್ಸ್ ಹಾಕಿದ್ದಾರೆ ನಿಜ. ಒಳಗಡೆ ಕಿಚನ್ ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿದ್ದಾರೆ. ತುಂಬಾ ಕಷ್ಟ ಆಗುತ್ತೆ, ನನಗೂ ಅರ್ಥ ಆಗುತ್ತೆ ಗುರು. ಬಟ್ ಆದ್ರೆ ನಮ್ಗೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅವರು ಒಂದ್ ಕಣ್ಣಲ್ಲಿ ನೀರು ಹಾಕೊಂಡು ಇದ್ ಮಾಡಿದ್ರಲ್ವಾ, ನಿಜವಾಗ್ಲು ನನ್ಗೊಂದ್ ಕಡೆ ಬೇಜಾರಾಗೋಯ್ತು ಗುರು. ಯಾಕೆ ಅಂತಂದ್ರೆ ಏನ್ ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದಾರ, ಅಷ್ಟೊಂದು ಇದು ಮಾಡ್ತಾ ಇದಾರ ಅಂತ ನನ್ಗನ್ನಿಸ್ತು. ನಿಜವಾಗ್ಲು ಭವ್ಯ ಅವರು ಆ ರೀತಿ ಹತ್ಕೊಳ್ದೆ ಇನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಆ ಟಾಸ್ಕ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಬಿಗ್ ಬಾಸ್ ಹೇಳ್ತಾರೆ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಆದ್ರೆ ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅಂತ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಿದ ರೀತಿಯಲ್ಲಿ ಬಂದು ಇವ್ರು ಹೇಳಿ ಅವ್ರು ಏನ್ ಕೇಳಿದ್ರು ಇಲ್ಲ 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 ಅಂತಾನೆ ಹೇಳ್ತಾರೆ. ನನಗಂತೂ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಭವ್ಯ ಅವ್ರ ಟೀಮು ಅಂತ ನನ್ಗನ್ನಿಸ್ತು ಗುರು. ಅದು ಬಿಟ್ರೆ ಇನ್ನು ಬೇರೆ ಯಾವುದೇ ರೀತಿಯ ಕೂಡ ಏನು ಇದು ಮಾಡ್ಕೊಳಕ್ ಹೋಗಿಲ್ಲ. ಅಲ್ಲಿ ವಿಕ್ಕಿ ಕೂಡ ಮ್ಯಾನೇಜರ್ ಆಗಿ ಚೇಂಜ್ ಆಗ್ತಾರೆ. ಚೇಂಜ್ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಗುರು. ವಿಕ್ರಮ್ ಕೂಡ ಅವರು ಎಷ್ಟೇ ಇದು ಪ್ರವೋಕ್ ಮಾಡಿದ್ರು ಕೂಡ ಕೂಲ್ ಆಗಿ ನೀಟಾಗಿ ಕಾಮ್ ಆಗಿ ಆನ್ಸರ್ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ತಾರೆ ಅಂತ ನನಗನ್ನಿಸ್ತು. ಎಕ್ಸ್ಪೆಷಲಿ ರಜತ್ ಅವ್ರ ವಿಚಾರದಲ್ಲಿ ಬಂದ್ರೆ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರೇನೋ ಅಂತ ನನ್ಗನ್ನಿಸ್ತು. ಯಾಕಂತಂದ್ರೆ
ಒಂದು ಟಾಸ್ಕ್ ಆಡಕ್ ಆಗೋದಿಲ್ಲ, ತಿನ್ನಕ್ ಮಾತ್ರ ಬರುತ್ತೆ, ಒಂದು ವಾರ ಈ ವಾರ ಹೋಗ್ತೀರಾ, ಈ ತರ ಮಾತುಗಳನ್ನೆಲ್ಲ ಮಾತಾಡಿದ್ರು ಅಂತ ರಜತ್ ಅವರು ನನ್ಗೆ ಎಲ್ಲೋ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ನಿಮ್ಗೇನು ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅತಿಥಿಗಳ ಟೀಮಲ್ಲಿ ಹನುಮಂತಣ್ಣ ಸ್ವಲ್ಪ ಚೆನ್ನಾಗಿ ಯಾರು ಇದಕ್ಕೂ ಹೋದ್ರೆ ಅವ್ರ ಪಾಡಿಗೆ ಅವ್ರು ಯಾರನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದೆ, ಚೆನ್ನಾಗಿ ಅವ್ರ ಆಟನ ಅವ್ರು ಆಡ್ಕೊಂಡು ಹೋದ್ರ ಅಂತ ನನ್ಗೆ ಅನಿಸ್ತು. ಹನುಮಂತಣ್ಣ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಪರ್ಸನಲ್ ಆಗಿ ಸ್ವಲ್ಪ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು. ಗೌತಮಿ ಅವರು ಕೂಡ ಸ್ವಲ್ಪ ಡಿಗ್ನಿಫೈಡ್ ಕಸ್ಟಮರ್ ಆಗಿ ಬಿಹೇವ್ ಮಾಡಿದ್ರು ಅಂತ ನನಗೆ ಅನಿಸ್ತು ಗುರು. ನಿಮ್ಗೇನು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಸ್ ಅಂದ್ರೆ ಅವರೇ ಟಾಸ್ಕ್ ಎಂಡ್ ಆಗುತ್ತೆ. ಎಂಡ್ ಆಗೋ ಮೂಮೆಂಟ್ಗೆ ಅವರವರ ಪರ್ಫಾರ್ಮೆನ್ಸ್ ಬೇಸ್ ಮಾಡ್ಕೊಂಡು ಸ್ಟಾರ್ಸ್ ಅನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಸ್ಟಾರ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಇಲ್ಲಿ ತ್ರಿವಿಕ್ರಮ್ ಅವರನ್ನ ಬಂದು ಟಾರ್ಗೆಟ್ ಮಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು ವಿಕ್ಕಿ, ಆದ್ರೂ ಕೂಡ ಕಡಿಮೆ ಸ್ಟಾರ್ಸ್ ಅನ್ನ ಕೊಟ್ರು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಒಬ್ಬೊಬ್ಬರಿಗೂ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಬಂದು ಮೋಕ್ಷಿತ್ ಅವ್ರಿಗೆ 5 ಸ್ಟಾರ್ಸ್ ಕೊಡ್ತಾರೆ, ತ್ರಿವಿಕ್ರಮ್ಗೆ 3 ಸ್ಟಾರ್ ಕೊಡ್ತಾರೆ, ಭವ್ಯ ಅವ್ರಿಗೆ ಬಂದು 5 ಸ್ಟಾರ್ ಕೊಡ್ತಾರೆ, ರಜತ್ ಅವ್ರಿಗೆ 2 ಕೊಡ್ತಾರೆ ಗುರು. ಲಾಸ್ಟ್ ಧನರಾಜ್ ಅವ್ರಿಗೆ ಮಾತ್ರ 8 ಕೊಡ್ತಾರೆ. ಎಲ್ಲ ಹೋಗಿ ಧನರಾಜ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಧನರಾಜ್ ಅವ್ರಿಗೆ ಕೊಡ್ತಾರೆ. ಧನರಾಜ್ ಅವರು ಇರೋದ್ರಲ್ಲಿ ಬೆಟರ್ ಆಗಿ ಮಾಡಿದ್ದಾರೆ. ಬಟ್ 8 ಕೊಡೋ ಅಷ್ಟು ವರ್ತಿನ ನನಗ್ ಗೊತ್ತಿಲ್ಲ ಗುರು. 8 ಕೊಡೋ ಅಷ್ಟು ವರ್ತಿ ಇಲ್ಲ ಧನರಾಜ್ ಅವರು ಅಂತ ಅನಿಸ್ತು. ಒಂದು 5 ಸ್ಟಾರ್ ಕೊಡೋ ಅಷ್ಟು ಪರ್ಫಾರ್ಮೆನ್ಸ್ ಧನರಾಜ್ ಅವ್ರದ್ದಿತ್ತು. ಅದೇನೇ ಹೇಳ್ತಾರಲ್ಲ, ಇವ್ರ ಮೇಲೆ ಕೋಪನ ತಗೊಂಡೋಗಿ ಅವ್ರ ಮೇಲೆ ಪ್ರೀತಿ ಮಾಡ್ಕೊಂಡ್ರು, ಅಷ್ಟೇ ಆಗಿದ್ ಕತೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ. ರಜತ್ ಅವ್ರಿಗಾದ್ರೆ ಬಿಹೇವಿಯರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಸ್ ಅನ್ನ ಕಡಿಮೆ ಮಾಡ್ತಾರೆ. 2 ಸ್ಟಾರ್ ಅಂತಂದ್ರೆ ನಿಜವಾಗ್ಲು ಅವ್ರು ಸ್ವಲ್ಪ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ನಿಜಾನೇ. ಬಟ್ ಆದ್ರೆ ಇಲ್ಲಿ ಅವರು ರಜತ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ತ್ರಿವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅವರಿಬ್ರು 3-2 ಸ್ಟಾರ್ಗೆ ಡಿಸರ್ವ್ ಅಲ್ಲ, ಇನ್ನೂ ಜಾಸ್ತಿ ಸ್ಟಾರ್ಸ್ ಬರ್ಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆ ಟಾಸ್ಕ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ, ಸ್ವ್ಯಾಪ್ ಆಗುತ್ತೆ. ಇವ್ರು ಕಸ್ಟಮರ್ ಆಗ್ತಾರೆ, ಅವರು ಗ್ರಾಹಕರಾಗ್ತಾರೆ. ರಜತ್ ಅವರು ವಿಸಿಲ್ ಹೊಡಿತಾರೆ. ನಾನು ಇನ್ನೇನೋ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗುರು. ಬಟ್ ಆದ್ರೆ ಯೂನಿಕ್ ಆಗಿ ಥಿಂಕ್ ಮಾಡಿದ್ರು. ಒಂದು ಕಾನ್ಸೆಪ್ಟ್ ಅನ್ನ ವಿಕ್ರಮ್ ಅವರು ಹೇಳಿ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರು. ಯಾರನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದ್ ಬೇಡ, ನಮ್ಮಲ್ಲೇ ನಾವು ಕಿತ್ತಾಡ್ಕೊಂಡು ಅವ್ರಿಗೆ ಕ್ವಾಟ್ಲೆ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಫಿಕ್ಸ್ ಮಾಡ್ಕೊಂಡು ಬರ್ತಾರೆ. ತುಂಬಾ ಚೆನ್ನಾಗಿತ್ತು ಗುರು ಕಾನ್ಸೆಪ್ಟ್ ಅನ್ನೋದು. ಬಟ್ ಆದ್ರೆ ಅಲ್ಲಿ ಅವರು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತ ಅಂತ ನನಗೆ ಅನಿಸ್ತು ಗುರು. ನಿಮ್ಗೇನು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಅವ್ರ ಪನ್ನಿಗಿಂತಲೂ ಜಾಸ್ತಿ ತುಂಬಾ ಇರಿಟೇಷನ್ ಆಗಿ ಕಾಣಿಸ್ತಾ ಇತ್ತು ಆ ಟಾಸ್ಕ್. ಅದರಲ್ಲೂ ಕೂಡ ರೆಡ್ ಸ್ಯಾರಿಯಲ್ಲಿ ಮೋಕ್ಷಿತ, ಗ್ರೀನ್ ಇದ್ರಲ್ಲಿ ನಮ್ಮ ಭವ್ಯ ಅವರು ತುಂಬಾ ಸಖತ್ ಕ್ಯೂಟ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದ್ರು. ಅದೆಲ್ಲ ಆದ್ಮೇಲೆ ಧನರಾಜ್ ಅವರು ಕೂಡ ಅಷ್ಟೇ ಗುರು, ಅವ್ರ ಪಾಡಿಗೆ ಅವ್ರು ಯಾವುದೇ ಇದಿಲ್ಲದೆ ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡು ಹೋಗ್ತಾ ಇದ್ರು ಅಂತ ನನಗನ್ನಿಸ್ತು. ನಿಮ್ಗೇನ್ ಅನಿಸ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಇಲ್ಲಿ ಭವ್ಯ ಅವ್ರು ಬಂದು ಕ್ಯಾಪ್ಟನ್ಸಿ ಅಂದ್ರೆ ಅವ್ರ ಟೀಮ್ ನ ಲೀಡರ್ ಆಗಿ ಅವರು ಲೀಡ್ ಮಾಡ್ಬೇಕಾಗಿತ್ತು. ಬಟ್ ಆದ್ರೆ ಇಲ್ಲಿ ವಿಕ್ಕಿ ಮತ್ತೆ ರಜತ್ ಅವರು ಇಬ್ರು ಇನಿಷಿಯೇಟಿವ್ ತಗೊಂಡು ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ರು. ಬಟ್ ಓವರ್ ಆಲ್ ಆಗಿ ನೋಡಿದಾಗ ನಿಜವಾಗ್ಲು ಅವರು ಯಾರು ಚೈತ್ರ ಅವ್ರ ಟೀಮ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಟಾಸ್ಕ್. ಬಟ್ ಆದ್ರೆ ಇವರು ಅಷ್ಟೊಂದು ಎಂಜಾಯ್ ಮಾಡ್ಲಿಲ್ಲ. ಇವರೇ ತುಂಬಾ ಮಾಡ್ಕೊಂಡು ಅವ್ರಿಗೆ ಕೆಲಸ ಕಡಿಮೆ ಕೊಟ್ಟು ಇವರು ಜಾಸ್ತಿ ಮಾಡಿದ್ರು ಅಂತ ನನ್ಗೆ ಅನಿಸ್ತು. ಓವರ್ ಆಲ್ ಆಗಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಟಾಸ್ಕ್ ಬರುತ್ತೆ, ಒಗೆಯೋಣ ಬಾ. ಈ ಟಾಸ್ಕ್ ಬಂದು ಇಲ್ಲಿ ಗೌತಮಿ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಗುರು. ಈ ಟಾಸ್ಕ್ ಅರ್ಥ ಆಗಿಲ್ಲ ಅವ್ರಿಗೆ. ಬಟ್ ಆದ್ರೂ ಕೂಡ ಈ ಟಾಸ್ಕ್ ಅನ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಇವರು ಫೇಲ್ ಆಗ್ತಾರೆ. ಚೈತ್ರ ಅವ್ರಿಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬಂದಾಗ ಇವರು ಏನ್ ಮಾಡ್ತಾರೆ, ಆ ಒಗೆಯೋಣ ಬಾರ ಟಾಸ್ಕ್ ಅಲ್ಲಿ ಚೈತ್ರ ಅವರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಭವ್ಯ ಅವ್ರ ಬಟ್ಟೆ ಒಗಿಬೇಕು ಅಂದಾಗ ವಿಕ್ರಮ್ ಅವರ ಇದು ಏನು ಬಟ್ಟೆ ಐರನ್ ಮಾಡ್ಬೇಕು ಅಂತ ಹೇಳಿದಾಗ ಬಂದು ಇವರು ಚೈತ್ರ ಅವರನ್ನೇ ಆಯ್ಕೆ ಮಾಡ್ಕೊಂತಾರೆ. ಓವರ್ ಆಲ್ ನೋಡಿದಾಗ ಅಲ್ಲಿ ಜಾಸ್ತಿ ಮಾಡ್ಕೊಂಡು ಚೈತ್ರ ಅವ್ರಿಗೆ ಟಾರ್ಗೆಟ್ ಮಾಡಿದ್ರ ಅಂತ ಅನ್ಸುತ್ತು. ಬಟ್ ಆದ್ರೆ ಟಾರ್ಗೆಟ್ ಏನು ಇಲ್ಲ ಗುರು, ಕರ್ಮ ರಿಟರ್ನ್ಸ್ ಅಷ್ಟೇ. ಚೈತ್ರ ಅವರು ಕ್ಲಿಯರ್ ಆಗಿ ಅದನ್ನ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಲ್ಲ. ಗೌತಮಿ ಅವರು ಇಲ್ಲಿ ಬಂದ್ರೆ ಬೇರೆ ಇದಕ್ಕೆ ಫೋಕಸ್ ಮಾಡೋ ಬದಲು ಮೇನ್ ಈ ಟಾಸ್ಕ್ ಗೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ನಿಸ್ತು. ಬಟ್ ಆದ್ರೆ ಗೌತಮಿ ಅವರು ಫೋಕಸ್ ಮಾಡ್ಲಿಲ್ಲ. ಈ ಟಾಸ್ಕ್ ಬ್ಲಂಡರ್ ಆಯ್ತು ಅಂತ ನನಗನ್ನಿಸ್ತು. ಇವರು ಎಲ್ಲ ಡಿಸ್ಕಸ್ ಮಾಡಿ ಯಾರ್ದು ಎಷ್ಟು ಇದಾಯ್ತು ಅಂತ ನೋಡ್ಕೊಂಡು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ನೋಡ್ಕೊಂಡು 4 ಸ್ಟಾರ್ಸ್ ಕೊಡ್ತಾರೆ ಗುರು. ಆ 4 ಸ್ಟಾರ್ಸ್ ಕೂಡ ನನ್ಗೆ ವರ್ತಿ ಇಲ್ಲ ಅಂತ ಅನಿಸ್ತು. 3 ಕೊಟ್ಟಿದ್ರು ಕೂಡ ನಡೀತಾ ಇತ್ತು. ಬಟ್ ಆದ್ರೂ ಕೊಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಗುರು ನನ್ಗೇನು ಅನಿಸ್ತು ಅಂತಂದ್ರೆ
ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದು ಚೈತ್ರ ಟೀಮ್ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರು. ಬಟ್ ಟಾಸ್ಕ್ ಅಂತ ಬಂದಾಗ ಈ ಕಡೆ ಭವ್ಯ ಟೀಮ್ ಚೆನ್ನಾಗಿ ಮಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ನಿಮ್ಗೇನ್ ಅನಿಸ್ತು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓವರ್ ಆಲ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇರಿಟೇಷನ್ ಎಪಿಸೋಡ್ ಅಂತ ನನ್ಗೆ ಅನಿಸ್ತಾ ಇತ್ತು. ಅದ್ರಲ್ಲೂ ಆ ಜಗಳ ಆಡ್ತಾ ಇರ್ಬೇಕಾದ್ರೆ ಈ ಚೈತ್ರ ಅವ್ರ ಹೋಗಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅನ್ನೋದು ತರ ಒಂದು 1000 ಸಲ ಕೇಳಿರ್ತಾರೆ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅನ್ನೋದು. ತುಂಬಾ ಚೆನ್ನಾಗಿ ಪನ್ನನ್ನ ಜನರೇಟ್ ಮಾಡ್ಬೋದಾಗಿತ್ತು. ಇನ್ನೂ ಒಂದು ಸ್ಕಿಟ್ ತರ ಮಾಡಿನೋ ಇಲ್ಲ ಬೇರೆ ತರ ಎಂಟರ್ಟೈನ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಆದ್ರೆ ಇವರು ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಮಾಡಿದೆ, ಬಟ್ ಒಂದು ಜಗಳ ಅನ್ನೋ ವೇನಲ್ಲೇ ತಗೊಂಡೋದ್ರು. ಈ ಟಾಸ್ಕ್ ತುಂಬಾ ಒಂಥರ ಈ ಟಾಸ್ಕ್ ಅನ್ನೋದು ಬಂದು ಅಷ್ಟೊಂದು ಹಿಟ್ ಆಗಿಲ್ಲ, ಫ್ಲಾಪ್ ಟಾಸ್ಕ್ ಆಯ್ತು ಅಂತ ಹೇಳ್ಬೋದು. ವೀಕೆಂಡ್ ಅಲ್ಲಿ ಸಕ್ಕದಾಗಿ ಕೋಟಿಂಗ್ ಅನ್ನೋದು ಗ್ಯಾರಂಟಿ ಇರುತ್ತೆ, ಸಕ್ಕದಾಗಿ ಕೋಟಿಂಗ್ ಬೀಳುತ್ತೆ. ಯಾಕಂತಂದ್ರೆ ರೆಸಲ್ಟ್ ಅಂತ ಹೋದಾಗ ಈ ತರ ರೆಸಲ್ಟ್ ಅಲ್ಲಿ ಬಿಹೇವ್ ಮಾಡಿದ್ರೆ ಯಾರು ಗುರು ಸುಮ್ಮನೆ ಇರ್ತಾರೆ ಅಲ್ವಾ? ಅಷ್ಟು ಮಾತ್ರ ಥಿಂಕ್ ಮಾಡೋದ್ ಬೇಡವಾ? ವಾಶ್ರೂಮ್ ನೋಡಿದ್ರೆ ಎಲ್ಲ ತಗೊಂಡೋಗಿ ಎಲ್ಲ ಗಲೀಜ್ ಮಾಡಿಟ್ಟಿರ್ತಾರೆ. ಯಾರು ಆ ತರ ಆಚೆ ಕಡೆ ಬಂದು ಯಾರು ಮಾಡ್ತಾರೆ ಹೇಳಿ? ಅಷ್ಟು ಪರ್ಸನಲ್ ಆಗಿ ತಗೊಂಡು ಇದ್ ಮಾಡ್ತಾರೆ. ಟಾಸ್ಕ್ ಅನ್ನ ಟಾಸ್ಕ್ ರೀತಿಯಲ್ಲಿ ಫನ್ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ನಿಸ್ತು. ನಿಮ್ಗೇನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು ಏನೇ ಹೇಳಿದ್ರು ಕೂಡ ಈ ವಿಡಿಯೋದಲ್ಲಿ ಅದು ನನ್ನ ಒಪಿನಿಯನ್ ಮಾತ್ರ ಅಷ್ಟೇ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.